ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಈಗ ಬೆಳಗತ್ತ ದೋಸೆ ಗೀಸೆ ಮಾಡಿದ್ರೆ ಹಿಟ್ಟು ಉಳ್ದೇ ಇರುತ್ತೆ. ಅದನ್ನೇ ಮತ್ತು ಸಾಯಂಕಾಲ ದೋಸೆ ಹಾಕ್ಕೊಟ್ರೆ ಮಕ್ಕಳು, ಅಮ್ಮ ದೋಸೆನೇ ಹಾಕ್ಕೊಟ್ಟಿದ್ಯಾ ಪುನಃ ಅಂತಾರೆ. ಅದಕ್ಕೆ ಆ ದೋಸೆ ಹಿಟ್ಟು ಖಾಲಿ ಮಾಡೋದಕ್ಕೆ ಇನ್ನೊಂದು ಉಪಾಯ ಹೇಳ್ಕೊಡ್ತೀನಿ. ಏನಂದರೆ ಮಕ್ಕಳು ತಿನ್ನೋದಕ್ಕೆ ಖುಷಿ ಪಡಬೇಕು, ಹಾಗೆ ರುಚಿ ರುಚಿಯಾಗಿ ಇರಬೇಕು. ಹಾಗಾದರೆ ಏನು ಉಪಾಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ? ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ದೋಸೆ ಹಿಟ್ಟು ತಗೊಂಡಿದ್ದೀರಲ್ವ, ನಂತರ ಎಂತ ಮಾಡಬೇಕಂದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟು, ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆಮೇಲೆ ಎಂತ ಮಾಡೋಕ್ಕಂದ್ರೆ ಮಾಮೂಲಿಯಾಗಿ ನಾವು ಕಾವಲಿ ಇಟ್ಟು ದೋಸೆ ಹೊಯ್ಕೊಳ್ತೀವಲ್ಲ, ದೋಸೆನ ಹೊಯ್ಕೋಬೇಕು. ಇದು ತುಂಬ ತೆಳುವಾಗಿ ಹೊಯ್ಕೊಳ್ಳೋದು ಬೇಡ, ತುಂಬ ದಪ್ಪ ಹೊಯ್ಕೊಳ್ಳೋದು ಬೇಡ. ಹದವಾಗಿ ಈಗ ಖಾಲಿ ದೋಸೆ ಎಲ್ಲ ಹೊಯ್ತೀವಲ್ಲ ಆ ಥರ ಹೊಯ್ಕೊಂಡ್ರೆ ಆಯಿತು. ನೋಡಿ, ಇಷ್ಟು ದಪ್ಪಕ್ಕೆ ಹೊಯ್ಕೊಂಡ್ರೆ ಆಯಿತು. ದೋಸೆ ಹೊಯ್ಕೊಂಡಾದ್ರ ಮೇಲೆ ನಾವು ಈಗಾಗಲೇ ಹೆಚ್ಚಿಟ್ಟಿದ್ದೀವಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟು, ಇದೆಲ್ಲವನ್ನು ದೋಸೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಒತ್ಕೋಬೇಕಾಯ್ತಾ. ಹಿಟ್ಟಿಗೆ ಇದೆಲ್ಲ ಅಂಟ್ಕೊಳ್ಳುತ್ತೆ ಈರುಳ್ಳಿ ಎಲ್ಲ. ಆಮೇಲೆ ಒಂದು ಅರ್ಧ ಚಮಚನ, ಒಂದು ಚಮಚನ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ಕಾಯಿಸ್ಕೋಬೋದು. ಇದು ಒಂದು ಬದಿ ಚೆನ್ನಾಗಿ ಕಾದ್ರೂ ಕೂಡಲೇ ಇನ್ನೊಂದು ಸರಿ ಮುಚ್ಚಾಕಬೇಕು. ಈ ರೀತಿಯಾಗಿ ಮುಚ್ಚಾಕೊಂಡ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ, ಯಾಕೆಂದರೆ ಈರುಳ್ಳಿ ಎಲ್ಲ ಬೇಯಬೇಕಲ್ಲ. ಅದಕ್ಕೆ ಒಂದು ಚೂರು ಕಾಯಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕಾಯ್ತಾ, ಆವಾಗ ಭಾರಿ ರುಚಿ ಬರುತ್ತೆ. ನೋಡಿ, ಈಗ ಒಂದೆರಡು ನಿಮಿಷ ಆದಮೇಲೆ ಚೆನ್ನಾಗಿ ಕಾದದೆ ನೋಡಿ. ಈಗ ತೆಕ್ಕೊಂಡ್ರೆ ರುಚಿ ರುಚಿಯಾದ ದೋಸೆ ರೆಡಿ ಆಯಿತು. ಈ ರೀತಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ಭಾರಿ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಹಿಟ್ಟು ಏನಾದರೂ ಉಳಿದಿದ್ರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ, ಭಾರಿ ರುಚಿಯಾಗಿರುತ್ತೆ ಮಾರ್ರೆ. ಹಾಗಂತ ಉಳ್ದಿದ್ದು ಹಿಟ್ಟಲ್ಲೇ ಮಾಡಬೇಕಂತಿಲ್ಲ, ಬೆಳಗತ್ತ ದೋಸೆ ಈ ರೀತಿಯಾಗಿ ಮಾಡ್ಕೋಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದೇ ತಿಂತಾರೆ ಅಂತ ಹೇಳ್ತೀನಿ. ನಮ್ಮನೇಲೂ ಈ ರೀತಿಯಾಗಿ ತಿನ್ನೋದಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗಾದರೆ ನಿಮ್ಮನೇಲೂ ಮಾಡ್ತೀರಲ್ಲ, ಮಾಡಿದ ಮೇಲೆ ರುಚಿ ಹೆಂಗೆ ಬಂದಿತ್ತಂತ ನಂಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಇದೆಲ್ಲ ತಿಂದೆಲ್ಲ ಆದಮೇಲೆ ಸಾಯಂಕಾಲ ಹೊತ್ತು ಸ್ವಲ್ಪ ಸಮಯ ಇರುತ್ತಲ್ಲ, ನಾನು ಸ್ವಲ್ಪ ಗಿಡ ಎಲ್ಲ ಹಾಕ್ಕೊಳ್ಳೋಣ ಅಂಥೇಳಿ ತಯಾರು ಮಾಡ್ತಿದ್ದೆ. ಕೆಲವೊಂದು ಗಿಡಗಳನ್ನು ಮೊದಲೇ ಗಿಡ ಮಾಡಿಕೊಂಡು ಆಮೇಲೆ ಭೂಮಿಗೋ ಅಥವಾ ಪಾಟ್ಗೆ ನಡಬೇಕಾಗುತ್ತೆ. ಅದಕ್ಕೆ ಎಲ್ಲ ತಯಾರು ಮಾಡ್ಕೊಳ್ತಿದ್ದೀನಿ. ಬೀನ್ಸು, ಬೆಂಡೆ ಎಲ್ಲ ತಗೊಂಡಿದ್ದೀನಿ. ಈ ರೀತಿಯಾಗಿ ಲೋಟಕ್ಕೆ ಒಂದು ಸ್ವಲ್ಪ ಗೊಬ್ಬರ, ಮಣ್ಣು ಅಥವಾ ಇದು ಕೋಕೋಪಿಟ್ ಹೇಳ್ತೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಬೀಜ ಹಾಕಿ ಚೂರು ದೊಡ್ಡ ಸಸಿ ಆದಮೇಲೆ ನೆಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ತಯಾರು ಮಾಡ್ಕೊಂಡಿರ್ತೀನಿ. ನಿಮ್ಮನೇಲೂ ಈ ರೀತಿಯಾಗಿ ತರಕಾರಿಗಳನ್ನು ಬೆಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.